ಓಕೆ, ಎಕನಾಮಿಕ್ ಲಾಸ್ ಅಂದರೆ ಏನು ಅಂತಂದರೆ, ಥಿಂಕ್ ಆಫ್ ಎ ರೆಗ್ಯುಲರ್ ಲಾ ಫಾರ್ ಅ ಬಿಗ್ ಜನರಲ್ ರೂಲ್ ಲೈಕ್ ಅ ಸೈನ್ಸ್ ರೂಲ್. ಓಕೆ, ಈಗ ರೆಗ್ಯುಲರ್ ಲಾ ಅನ್ನೋದು ಏನಿರುತ್ತೆ, ಒಂದು ಜನರಲ್ ರೂಲ್ ಇರುತ್ತೆ ಲೈಕ್ ಅ ಸೈನ್ಸ್ ರೂಲ್. ಓಕೆ, ಇಟ್ ಮೀನ್ಸ್ ದಟ್ ಪೀಪಲ್ ವಾಚ್ ಥಿಂಗ್ಸ್ ಹ್ಯಾಪನ್ ಓವರ್ ಆ್ಯಂಡ್ ಓವರ್ ಆ್ಯಂಡ್ ಅಗೇನ್ ಇನ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಫಿಗರ್ ಔಟ್ ಅ ಸಾಲಿಡ್ ಟ್ರೂತ್. ಅಂತಂದರೆ ಇದನ್ನು ನೀವು ಸೈಂಟಿಫಿಕ್ ಆಗಿ ಬರಿಬೋದು, ದಟ್ ಇಟ್ ಈಸ್ ಅ ಜನರಲ್ ಟ್ರೂತ್ ಬೇಸ್ ಆನ್ ದ ಬೇಸಿಸ್ ಆಫ್ ಪರ್ಟಿಕ್ಯುಲರ್ ಅಬ್ಸರ್ವೇಷನ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಓಕೆ, ಅಂದರೆ ಮತ್ತೆ ಓವರ್ ಆ್ಯಂಡ್ ಓವರ್ ಅಗೇನ್ ಆ್ಯಂಡ್ ಫಿಗರ್ ಔಟ್ ಅ ಸಾಲಿಡ್ ಟ್ರೂತ್. ಇಟ್ ಶೋಸ್ ಹೌ ಒನ್ ಥಿಂಗ್ ಡೈರೆಕ್ಟ್ಲಿ ಕಾಸಸ್ ಅನದರ್ ಥಿಂಗ್. ಅಂದರೆ ಒಂದು ಥಿಂಗಿಂದ ಇನ್ನೊಂದು ಥಿಂಗ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಅದರಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಎಕನಾಮಿಕ್ ಲಾ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನಾಟ್ ಲೈಕ್ ದ ರೆಗ್ಯುಲರ್ ಲಾ. ಏನು ಅಂತಂದರೆ, ಈ ರೂಲ್ಸಲ್ಲಿ ಪೀಪಲ್ ಹೇಗೆ ಆ್ಯಕ್ಟ್ ಮಾಡ್ತಾರೆ ವಿತ್ ಮನಿ ಆ್ಯಂಡ್ ಬಿಸ್ನೆಸ್, ಇನ್ಸ್ಟೆಡ್ ಆಫ್ ಬೀಯಿಂಗ್ 100% ಪರ್ಫೆಕ್ಟ್ ರೂಲ್ಸ್, ದೇ ಜಸ್ಟ್ ಶೋ ಜನರಲ್ ಹ್ಯಾಬಿಟ್ಸ್ ಆರ್ ಪ್ಯಾಟರ್ನ್ಸ್ ಆಫ್ ಹೌ ಡಿಫ್ರೆಂಟ್ ಮನಿ ಸಿಚುವೇಶನ್ ರಿಲೇಟ್ ಟು ಈಚ್ ಅದರ್. ಅಂದರೆ ದುಡ್ಡಿನ ಸಿಚುವೇಶನ್ ಇದ್ದಾಗ ಹೇಗೆ ಪ್ಯಾಟರ್ನ್ಸ್ ಚೇಂಜ್ ಆಗುತ್ತೆ ಅನ್ನೋದನ್ನ ಇದರಲ್ಲಿ ನಾವು ನೋಡ್ಬೋದು. Okay, a famous thinker named Marshall explained economic laws like this. Economics laws are just statements about habits involving money. They are social rules about the way humans behave, specifically in parts of life where we can measure how badly people want something looking at the price tag. ಸೊ ಮಾರ್ಷಲ್ ಏನು ಹೇಳ್ತಾರೆ ಅಂತಂದರೆ, ಎಕನಾಮಿಕ್ ಲಾ ಅನ್ನೋದು ಎಕನಾಮಿಕ್ ಲಾಸ್ ಆರ್ ಸ್ಟೇಟ್ಮೆಂಟ್ಸ್ ಆಫ್ ಎಕನಾಮಿಕ್ ಟೆಂಡೆನ್ಸಿ. ಅಂದರೆ ಎಕನಾಮಿಕ್ ಟೆಂಡೆನ್ಸಿ ಬಗ್ಗೆ ಇರೋ ಲಾ ಏನು ಅಂತ ಹೇಳಿದ್ರೆ ಇದು ಸೋಷಲ್ ಲಾಸ್. ಓಕೆ, ಇದನ್ನು ಸೋಷಲ್ ಲಾಸ್ ಅಂತ ಕರೀತಾರೆ. ಅಂದರೆ ಜನರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಸ್ಪೆಸಿಫಿಕ್ ಪಾರ್ಟ್ಸ್ ಆಫ್ ಲೈಫಲ್ಲಿ, ಆ್ಯಂಡ್ ಯು ಕ್ಯಾನ್ ಮೆಷರ್ ಹೌ ಬ್ಯಾಡ್ಲಿ ಪೀಪಲ್ ವಾಂಟ್ ಸಮಥಿಂಗ್ ಬೈ ಲುಕಿಂಗ್ ಅಟ್ ದ ಪ್ರೈಸ್ ಟ್ಯಾಗ್. ಓಕೆ, ಸೊ ಇದ್ರ ನೇಚರ್ ಏನು ಅಂತಂದರೆ, ದೇ ಆರ್ ಲೈಕ್ ಸೈನ್ಸ್ ಆರ್ ನ್ಯಾಚುರಲ್ ರೂಲ್ಸ್. ಇದನ್ನು ಸೈನ್ಸ್ ಅಂತ ಹೇಳ್ಬೋದು ಅಥವಾ ನ್ಯಾಚುರಲ್ ರೂಲ್ಸ್ ಅಂತ ಹೇಳ್ಬೋದು. ದೇ ಆರ್ ನಾಟ್ ಅಂದರೆ ವೈ ಡು ದಿಸ್ ಸೇ ಸೈಂಟಿಫಿಕ್ ಆರ್ ಲೈಕ್ ನ್ಯಾಚುರಲ್ ಆರ್ ಫಿಸಿಕಲ್ ಲಾಸ್. ಅಂದರೆ ಇದು ಸೈನ್ಸ್ ಅಂತ ಹೇಳ್ಬೋದು. ಯಾವ ರೀತಿ ಸೈನ್ಸ್ ಅಂತ ಹೇಳ್ಬೋದು ಅಂತಂದರೆ, ಎರಡು ಸಿಚುವೇಶನ್ ನೋಡಿ, ಓಕೆ, ಆ್ಯಂಡ್ ಒಂದು ಸಿಚುವೇಶನಿಂದ ಇನ್ನೊಂದು ಹೇಗೆ ಕಾಸ್ ಆಗುತ್ತೆ. Okay, just like in natural sciences, when something specific happens in economics, we expect certain result to follow. Natural science ಪ್ರಕಾರ, ಲೈಕ್ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿಲಿ ಒಂದು ಸ್ಪೆಸಿಫಿಕ್ ಥಿಂಗ್ ನಡೆದಾಗ ನೀವು ಕೆಲವೊಂದು ರಿಸಲ್ಟ್ಸ್ನ ಫಾಲೋ ಮಾಡ್ತೀವಿ. ಅದನ್ನು ನಾವು ಅದಕ್ಕೋಸ್ಕರ ನಾವು ಅದನ್ನು ಸೈನ್ಸ್ ಥರ ಅಂತ ಹೇಳ್ತೀವಿ. ದೇ ಆರ್ ನಾಟ್ ಎಕ್ಸಾಕ್ಟ್ ಆಗಿ ಸೈನ್ಸ್ ರೂಲ್ಸ್. ಓಕೆ, ಫಸ್ಟ್ ಪಾಯಿಂಟ್, ದೇ ಆರ್ ಲೈಕ್ ಸೈನ್ಸ್ ರೂಲ್ಸ್. ಸೆಕೆಂಡ್, ದೇ ಆರ್ ನಾಟ್ ಎಕ್ಸಾಕ್ಟ್ ಆ್ಯಸ್ ಸೈನ್ಸ್ ರೂಲ್ಸ್ ಅಥವಾ ನಾಟ್ ಪ್ರಿಸೈಸ್ ಅನ್ನೋದನ್ನ ಹೆಡಿಂಗ್ ಹಾಕ್ಕೋಬೋದು. ಈವನ್ ದೋ ದೇ ಟ್ರೈ ಟು ಬಿ ಲೈಕ್ ಸೈನ್ಸ್ ಲಾಸ್, ಎಕನಾಮಿಕ್ ಲಾಸ್ ಆರ್ ನಾಟ್ ಆಸ್ ಪರ್ಫೆಕ್ಟ್ಲಿ ಆರ್ ಎಕ್ಸಾಕ್ಟ್ಲಿ ಆರ್ ಆಬ್ಸಲ್ಯೂಟ್ ಆ್ಯಸ್ ಲಾಸ್ ಆಫ್ ನೇಚರ್. ಅಂದರೆ ಇದು ಸೈನ್ಸ್ ಲಾಸ್ ಅಂತ ಕರೆದ್ರೂ ಇದು ಅಷ್ಟು ಪರ್ಫೆಕ್ಟ್ ಅಲ್ಲ ಸೈನ್ಸ್ ಲಾ ಥರ. ಇದು ಚೇಂಜ್ ಆಗ್ತಾ ಇರುತ್ತೆ ಅನ್ನೋದನ್ನ ಕಂಡ್ಕೋಬೋದು. ಓಕೆ, ದೇ ಕ್ಯಾನ್ ಪ್ರೆಡಿಕ್ಟ್ ದ ಫ್ಯೂಚರ್ ಪರ್ಫೆಕ್ಟ್ಲಿ ವಿತ್ ದೆಮ್. ಯು ಕ್ಯಾನ್ ಪ್ರೆಡಿಕ್ಟ್ ದ ಫ್ಯೂಚರ್ ಪರ್ಫೆಕ್ಟ್ಲಿ ವಿತ್ ದೆಮ್. ಅಂದರೆ ನೀವು ಫ್ಯೂಚರ್ನ ಇದನ್ನಿಟ್ಕೊಂಡು ಪರ್ಫೆಕ್ಟಾಗಿ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ನಾನ್ ಪ್ರೆಡಿಕ್ಟಬಲ್ ಅನ್ನೋದನ್ನ ಇದನ್ನು ಲೈಕ್ ಯು ಕ್ಯಾನ್ ಪ್ರೆಡಿಕ್ಟ್. ಸೊ ಇದು ಹೆಡಿಂಗ್ ಯು ಕ್ಯಾನ್ ಕೀಪ್ ಅಸ್ ನಾನ್ ಪ್ರೆಡಿಕ್ಟಬಲ್. ಯು ಕೆನಾಟ್ ಮೇಕ್ 100% ಆ್ಯಕ್ಯುರೇಟ್ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಮತ್ತು ಈಗ ಅಸ್ಟ್ರಾಲಜಿ ಥರ, ಮೀಟಿಯಾಲಜಿ ಥರ ಇದರಲ್ಲಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಓಷನ್ ಟೈಡ್ ನೋಡಿಬಿಟ್ಟು ವಾಟರ್ ಹಾರ್ಡ್ ಆಗಿರುತ್ತೆ, ವಾಟರ್ ಟೈಡ್ ಜಾಸ್ತಿ ಇರುತ್ತೆ ಫುಲ್ ಮೂನ್ ದಿನ, ಮತ್ತು ಫಸ್ಟ್ ಕ್ವಾರ್ಟರ್ ಹಾಫ್ ಮೂನ್ ದಿನ ಇದು ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಆದರೆ ಈ ರೂಲ್ ಪ್ರಕಾರ ಈ ಎಕ್ಸಾಕ್ಟ್ ಟೈಮು ಯಾವಾಗ ಅಂತಲೂ ಹೇಳ್ಬೋದು. ನಾವು ಯಾವ ಟೈಮಲ್ಲಿ ಟೈಡ್ ಜಾಸ್ತಿ ಇರುತ್ತೆ ಅಂತಲೂ ಹೇಳ್ಬೋದು. ಆದರೆ ಇದರಲ್ಲಿ ಏನು ಅಂತಂದರೆ ವೆದರ್ ಚೇಂಜ್ ಆಗ್ಬೋದು ಅಥವಾ ಅವತ್ತು ಬೇರೆ ಏನಾರ ಕಂಡೀಷನ್ಸ್ ಇರ್ಬೋದು. ಸೊ ಎಕನಾಮಿಕ್ ಲಾಸ್ ಹಾಗೆ ನೀವು ಲಾಸ್ ಮಾಡಿದ್ರೂ ಅದು ಖಂಡಿತ ನಡೆಯುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ದೇ ಡಿಪೆಂಡ್ ಆನ್ ಹ್ಯೂಮನ್ ಹ್ಯಾಬಿಟ್ಸ್, ಮೋಸ್ಟ್ಲಿ ಆನ್ ಹ್ಯೂಮನ್ ಬಿಹೇವಿಯರ್. ಇವಾಗ ಲಾ ಆಫ್ ಡೆಮಿನಿಷನ್ ಮಾರ್ಜಿನಲ್ ಯುಟಿಲಿಟಿ ಇರ್ಬೋದು, ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ ಇರ್ಬೋದು, ಅಥವಾ ಲಾ ಆಫ್ ಡಿಮ್ಯಾಂಡ್ ಆಗಿರ್ಬೋದು. ಇದೆಲ್ಲ ಕಂಪ್ಲೀಟ್ಲಿ ಅಬೌಟ್ ಹೌ ಹ್ಯೂಮನ್ ಆ್ಯಕ್ಟ್. ಬಟ್ ಬಿಕಾಸ್ human habits are always changing and not uniform, we don't
all act like identical robots. Economic rules are never such science rules. Okay, ಸೊ ಎಕನಾಮಿಕ್ ಲಾಸ್ ಅನ್ನೋದು ಅಂಥ ಸೈನ್ಸ್ ರೂಲ್ಸ್ ಅಲ್ಲ. ಸೊ ದೇ ಡಿಪೆಂಡ್ ಆನ್ ಹ್ಯೂಮನ್ ಹ್ಯಾಬಿಟ್ಸ್. ಸೆಕೆಂಡು ಬಿಹೇವಿಯರಿಸ್ಟ್, ಅದಕ್ಕೆ ಹೆಡ್ಡಿಂಗ್ ನೀವು ಬಿಹೇವಿಯರಿಸ್ಟ್ ಅಂತ ಕೊಡ್ಬೋದು. ನೆಕ್ಸ್ಟು ಇಂಡಿಕೇಟಿವ್. ನೆಕ್ಸ್ಟ್ ಪಾಯಿಂಟ್ ಇಂಡಿಕೇಟಿವ್ ಏನು ಅಂತಂದರೆ, ಇದು ಎಕನಾಮಿಕ್ ಲಾಸ್ ಅಸರ್ಟಿವ್ ಆಗಿ ಒಂದು ವಿಷಯನ ಹೇಳೋಕ್ಕಾಗಲ್ಲ. ಇಟ್ ಜಸ್ಟ್ ಇಂಡಿಕೇಟ್ಸ್ ಅ ಫ್ಯೂ ಪಾಯಿಂಟ್ಸ್. ಅಂದರೆ ಹೀಗೆ ನಡಿಬೋದು ಅಂತ. ಫಾರ್ ಎಕ್ಸಾಂಪಲ್ ಲಾ ಆಫ್ ಡಿಮ್ಯಾಂಡ್ ಹೇಳಿದಾಗ ಎಲ್ಲ ಲಾ ಆಫ್ ಡಿಮ್ಯಾಂಡ್ ಎಕ್ಸಾಂಪಲ್ ತೊಗೊಂಡಾಗ ಅದರ್ಸ್ ಎಲ್ಲ ಕಾನ್ಸ್ಟೆಂಟ್ ಆಗಿದ್ದಾಗ ಎವ್ರಿಥಿಂಗ್ ಎಲ್ ಸ್ಟೇಸ್ ಎಕ್ಸಾಕ್ಟ್ಲಿ ದ ಸೇಮ್. ದ ಅಮೌಂಟ್ ಆಫ್ ಸ್ಟಫ್ ಪೀಪಲ್ ಬೈ ಚೇಂಜಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಇನ್ ದ ಆಫ್ ದ ಪ್ರೈಸ್. ಓಕೆ, ಸೊ ಹಾಗಂತ ಹೇಳ್ಬೋದು. ಸೊ ಇಟ್ ಡಸ್ ನಾಟ್ ಪ್ರಾಮಿಸ್ ಆರ್ ಫೋರ್ಸ್ ದ ಡಿಮ್ಯಾಂಡ್. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಇಟ್ ಇಸ್ ಹೈಪೋಥೆಟಿಕಲ್. ಹೈಪೋಥೆಟಿಕಲ್ ಏನಕ್ಕೆ ಅಂತಂದರೆ, ಮನಿ ಲಾಸು, ಸೆಲಿಂಗ್ ಮ್ಯಾನ್ ಹೇಳೋದು ಮನಿ ಲಾಸು ಹೈಪೋಥೆಟಿಕಲ್ ಅಂತ ಹೇಳ್ತಾರೆ. ಏನಕ್ಕೆ ಹಾಗೆ ಹೇಳ್ತಾರೆ ಅಂತಂದರೆ, ಬಾಕಿ ಎಲ್ಲ ಥಿಂಗ್ಸು ಈಕ್ವಲ್ ಆಗಿದ್ದಾಗ ದೇ ಮೇಡ್ ಕನ್ಕ್ಲೂಷನ್ ಬೇಸ್ಡ್ ಆನ್ ಸರ್ಟನ್ ಅಸಂಪ್ಷನ್ಸ್ ಆನ್ ದ ವೇ ಆಫ್ ಸೈಂಟಿಫಿಕ್ ಟೂಲ್ಸ್. ದೇ ಯೂಸ್ ಫ್ಯಾನ್ಸಿ ಲ್ಯಾಟಿನ್ ಫ್ರೇಸ್ ಕಾಲ್ಡ್ ಸೆಂಟಿರಿಸ್ ಪ್ಯಾರಬಸ್. ಓಕೆ, ಇದಕ್ಕೆ ಫ್ಯಾನ್ಸಿ ಲ್ಯಾಟಿನ್ ಫ್ರೇಸ್ ಏನು ಮಾಡ್ತಾರೆ, ಸೆಂಟಿರಿಸ್ ಪ್ಯಾರಬಿಸ್ಟ್ ಅಂತ ಯೂಸ್ ಮಾಡಿ, ಅಂದರೆ ಅಸ್ಯೂಮಿಂಗ್ ಎವ್ರಿಥಿಂಗ್ ಎಲ್ಸ್ ಇಸ್ ಸೇಮ್ ಅಂತ. ಓಕೆ, ಸೊ ಇದೊಂದು ಪಾಯಿಂಟ್ ಆಗುತ್ತೆ. ನೆಕ್ಸ್ಟು ಟ್ರೂಯಿಸಮ್ ಆ್ಯಂಡ್ ಆಕ್ಸಿಯಮ್ಸ್. ಟ್ರೂಯಿಸಮ್ ಅಂತಂದರೆ ಆಬ್ವಿಯಸ್ ಟ್ರೂತ್ಸು. ಆಕ್ಸಿಯಮ್ಸ್ ಅಂತಂದರೆ ಸ್ಟಾರ್ಟಿಂಗ್ ಬೇಸಿಕ್ ರೂಲ್ಸ್. ದೇರ್ ಆರ್ ಸಮ್ ರೂಲ್ಸ್ ಇನ್ ಎಕನಾಮಿಕ್ಸ್ ದಟ್ ಸ್ಟೇಟೆಡ್ ಟ್ರೂಯಿಸಮ್ಸ್ ಆರ್ ಆಕ್ಸಿಯಮ್ಸ್ ಎವ್ರಿ ಒನ್ ಅಕ್ಸೆಪ್ಟೆಡ್ ಆ್ಯಸ್ ಟ್ರೂತ್ ವಿತೌಟ್ ನೀಡಿಂಗ್ ಪ್ರೂಫ್. ಎಲ್ಲರೂ ಟ್ರೂತ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕೆಲವೊಂದು ಫೇಸ್ ಇದೆ ಎಕನಾಮಿಕ್ಸಲ್ಲಿ. ದೇ ಆರ್ ಬೇಸ್ಡ್ ಆನ್ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎನಿ ಹಿಡನ್ ಸರ್ಪ್ರೈಸಸ್. ಓಕೆ, ಫಾರ್ ಎಕ್ಸಾಂಪಲ್ ಸೇವಿಂಗ್ ಮನಿ ಡಿಪೆಂಡ್ಸ್ ಆನ್ ಹೌ ಮಚ್ ಮನಿ ಯು ಅರ್ನ್. ಸೊ ಮನಿ ಸೇವ್ ಮಾಡಬೇಕು ಅಂತಂದರೆ ನೀವು ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹ್ಯೂಮನ್ ವಾಂಟ್ಸ್ ಆರ್ ಎಂಡ್ಲೆಸ್. ಹ್ಯೂಮನ್ಗೆ ಏನು ವಾಂಟ್ಸ್ ಇದೆ ಅದು ಎಂಡ್ಲೆಸ್ ಆಗಿರುತ್ತೆ. ದೀಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ವೇಸ್ ಟ್ರೂ everywhere and don't need any scientific proof. Because of this, they are actually stronger than science laws. ಓಕೆ, ಇದು ಮೋಸ್ಟ್ಲಿ ಬೇಸ್ಡ್ ಆನ್ ಟ್ರೂಯಿಸಮ್ಸ್ ಅಂತ ಹೇಳ್ಬೋದು. ಓಕೆ, however, not all economic laws are simple. Obvious truths are these. So not all of them are true in every single situation. ಸೊ ಎಲ್ಲ ಟ್ರೂ ಅಂತಲೂ ನಾವು ಹೇಳಕ್ಕೆ ಬರಲ್ಲ. ದೇ ಡಿಪೆಂಡ್ ಆನ್ ಟೈಮ್ ಆ್ಯಂಡ್ ಪ್ಲೇಸ್. ಸೊ ಇದನ್ನು ಹಿಸ್ಟಾರಿಕೋ ರಿಲೇಟಿವ್ ಅಂತ ಹೇಳ್ಬೋದು. ಹಿಸ್ಟಾರಿಕೋ ಅಂದರೆ ಟೈಮ್ ಎಲ್ಲಿ ನಡೀತಾ ಇದೆ, ಯಾವ ಪ್ಲೇಸಲ್ಲಿ ನಡೀತಾ ಇದೆ. ಇಟ್ ಡಿಪೆಂಡ್ಸ್ ಆನ್ ದ ಹಿಸ್ಟ್ರಿ ಆಫ್ ದ ಸರೌಂಡಿಂಗ್ಸ್. Very famous economist Robinson did not agree on this view. He argued that economic laws are not strictly tied to history. Instead, they are simply relative to certain conditions. As long as those specific conditions exist, the economic laws will work no matter where you are. anta heladru. So this is about economic laws made easy.